ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಗೊತ್ತಾಗ್ಬಾರ್ದೇನೋ ನಾನು ಮಾಡ್ತಾ ಇರೋದೇನು ಅಂತ. ನಾನು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತ ನಾನು ಈಗ ತೋರಿಸ್ಕೊಡ್ತೀನಿ. ಸಿಂಪಲಾಗಿ ಮಾಡೋ ಅಂಥದ್ದು, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ನೋಡಿ, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, 2 ಟೊಮೊಟೊ, ಆಮೇಲೆ ಸ್ವಲ್ಪ ಪುದೀನ ಇತ್ತು, ಒಂದೆರಡು ದೊಡ್ಡ ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ. ನಾನು 6 ಮೊಟ್ಟೆ ಬೇಯಿಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಪಲಾವ್ ಎಲೆ, ಚೂರು ಚಕ್ಕೆ, ಲವಂಗ 2 ಪೀಸು, ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಅದು ಒಗ್ಗರಣೆಗೆ ಹಾಕಿದ್ದೀನಿ. ಅದು ಒಗ್ಗರಣೆ ಆಗೋ ಅಷ್ಟರೊಳಗೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಕೊಬರ್ತೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಫ್ರೆಂಡ್ಸ್, ಜಲ್ದಿನೇ ಆಗುತ್ತೆ. ಬ್ಯಾಚುಲರ್ಸ್ ಎಲ್ಲ ಇದ್ದರೆ ಬೇಗ ಮಾಡ್ಕೊಬಿಡ್ಬೋದು. ಫಸ್ಟಿಗೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ನಲ್ಲ, ಆ ಮೆಂತ್ಯ ಸೊಪ್ಪು ಅದನ್ನು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೂ. ಇದು ನಾನು ಮಾಡ್ತಾ ಇರೋದು 4 ಜನಕ್ಕಾಗುತ್ತೆ ಫ್ರೆಂಡ್ಸ್. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ನಾನು ಮಾಡ್ತಾ ಇರೋಂಥ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಹಂಗೆ ತುಂಬ ಜನಕ್ಕೆ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಅಂಥ ರೆಸಿಪಿ ಎಲ್ಲ ಮೊದಲೇ ನಿಮಗೆ ಬರುತ್ತೆ. ಈಗ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಮೊಟ್ಟೆ ಬೇಯಿಸಿಟ್ಕೊಂಡ್ರೆ ಸಾಕು ಫ್ರೆಂಡ್ಸ್, 1/4 ಗಂಟೆಲೆಲ್ಲ ರೆಡಿ ಆಗಿಬಿಡುತ್ತೆ. ಈ ಐಟಮ್ ಎಲ್ಲ ರೆಡಿ ಮಾಡಿಟ್ಕೊಂಡು ಮೊಟ್ಟೆ ಒಂದು ಮೊದಲಿಗೆ ಬೇಯಿಸಿಟ್ಕೋಬೇಕು. ನಾನು ಮೊಟ್ಟೆನ ಈ ಮಸಾಲೆ ಒಳಗೇ ಫ್ರೈ ಮಾಡೋದು ಹೇಳ್ಕೊಡ್ತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಒಂದು 2 ಸ್ಪೂನಷ್ಟು ರುಬ್ಕೊಂಬಂದಿದ್ದೀನಿ ನಾನು. ಇದಕ್ಕೆಲ್ಲ ಜಾಸ್ತಿ ಏನು ಹಾಕೋದು ಬೇಡ, 2 ಸ್ಪೂನ್ ಹಾಕಿದ್ರೆ ಸಾಕು. ಇದು ಮಾಡೋದು ಈಸಿ, ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಏನಂಥದ್ದೇನು ಜಾಸ್ತಿ ಹಾಕುವಂಥದ್ದೇನಿಲ್ಲ. ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋ ಅಂಥದ್ದು. ಇದು ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಾಕೋಣ. ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡು ಫ್ರೈ ಆಗಬೇಕು ಒಂದೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ದಾಗ್ಲೂ. ಆವಾಗ ಫ್ರೈ ಚೆನ್ನಾಗಾಗಿದೆ ಅಂತ. ಮೇಯ್ನು ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಏನೇ ಮಾಡೋದಿದ್ರೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆಗಳು ಒಂದೊಂದು ಸ್ಟೆಪ್ ಒಂದೊಂದು ಫ್ರೈ ಆಗಬೇಕು. ಆ ಫ್ರೈಯಲ್ಲಿ ಅದು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋದರೆ ಆವಾಗ ಟೇಸ್ಟ್ ಬರೋದು. ಬಿರಿಯಾನಿ ಆಗಲಿ ನಾವು ಮಾಡೋ ಅಂಥ ಏನೇ ರೆಸಿಪಿ ಆಗಲಿ ಮೇಯ್ನ್ ಬರೋದು ಟೇಸ್ಟು ಒಗ್ಗರಣೆಯಿಂದ. ಒಗ್ಗರಣೆ ಚೆನ್ನಾಗಿದ್ರೆ ಮಾತ್ರ ನಾವು ಮಾಡೋ ಅಂಥ ಅಡುಗೆ ಎಲ್ಲ ಟೇಸ್ಟ್ ಆಗುತ್ತೆ. ಈಗ ಇದಕ್ಕೇ ನಾವು ಸ್ವಲ್ಪ ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಮತ್ತು ಸ್ವಲ್ಪ ಖಾರ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಸಾಲೆಯಲ್ಲಿ ಸ್ವಲ್ಪ ಮೊಟ್ಟೆನ ಬೇಯೋಕ್ಕಿಡೋಣ. ಈ ಥರ ಮಸಾಲೆಯಲ್ಲಿ ಒಂದು 2 ನಿಮಿಷ ಈ ಥರ ಕಲಸಿ ಬೇಯಿಸಿದ್ರೆ ಸಾಕು. ನೋಡಿ, ನಾನು ನೀರನ್ನು ಮೊದಲೇ ಕುದಿಯೋಕ್ಕಿಟ್ಟಿದ್ದೆ. ಈಗ ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಕುದಿ ಬರಬೇಕು ನೀರು. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋಣ. ಇದು ಫಸ್ಟಿಗೆ ಸ್ವಲ್ಪ ನಾನು ಮೊಟ್ಟೆಗೆ ಉಪ್ಪು ಹಾಕಿದ್ದೆ. ಇದಕ್ಕೇ ಟೊಮೊಟೊ ಬೇಯಲಿವಾಗ ಮಸಾಲೆಗೆ ಉಪ್ಪು ಹಾಕಿದ್ದೆ. ಸ್ವಲ್ಪ ಖಾರ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಅರಿಶಿನ ಪುಡಿ ಮಾತ್ರ ಹಾಕಿದ್ದೆ ಮಸಾಲೆಯಲ್ಲಿ. ಈಗ ನೀರು ಕುದ್ದಿದೆ. ಈಗ ಅಕ್ಕಿನ ನೆನೆಸಿಟ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ. ನೀವು ಯಾವಾಗ ಒಗ್ಗರಣೆ ಶುರು ಮಾಡ್ತೀರೋ ಆವಾಗ ಅಕ್ಕಿನ ನೆನೆಸಿಟ್ಕೊಳ್ಳಿ. ಆವಾಗ ಬಿರಿಯಾನಿ ಸಾಫ್ಟಾಗಿ ಅಕ್ಕಿ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ.
ತಕ್ಷಣವೇ ಹಾಕಿದ್ರೆ ಅದರದ್ದು ಗಂಜಿ ರಸ ಎಲ್ಲ ಇರುತ್ತಲ್ಲ, ಹಾಗಾಗಿ ಚೆನ್ನಾಗಾಗಲ್ಲ. ನೀವು ಯಾವುದೇ ಅಕ್ಕಿ ಆಗಲಿ ಸ್ವಲ್ಪ ಹೊತ್ತು ನೆನೆಸಿ ಆ ನೀರನ್ನು ಬಸಿಬೇಕು. ನೋಡಿ, ಈಗ ಅಕ್ಕಿ ಕುದಿಯೋಕ್ಕೆ ಶುರುವಾಗಿದೆ. ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡಿಸ್ತೀನಿ. ಈಗ ನೋಡಿ, ವಿಷಲ್ ಹೊಡಿಸಿ ಹಾರಿದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ. ನಾನು ಇಲ್ಲಿ ಕಲರೆಲ್ಲ ಏನು ಯೂಸ್ ಮಾಡಲ್ಲ. ನ್ಯಾಚುರಲ್ ಏನು ಅರಿಶಿನ ಪುಡಿ ಹಾಕಿರ್ತೀನಲ್ಲ, ಅದೇ ಕಲರ್ ಸಾಕು. ನಾನು ಮಾಡಿರ್ತಂಥ ಖಾರ ಪೌಡ್ರು, ಧನಿಯಾ ಪೌಡ್ರು ಮಾತ್ರ ಹಾಕ್ತೀನಿ. ಬೇರೆ ಏನು ನಾನು ಕಲರೆಲ್ಲ ಯೂಸ್ ಮಾಡಲ್ಲ. ನಾನು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡೋದನ್ನ ಮಡಿಬೇಡಿ ಫ್ರೆಂಡ್ಸ್. ನಾನು ಮತ್ತೊಂದು ರೆಸಿಪಿ ಬರ್ತೀನಿ. ನಿಮ್ಮ ರೇಖಾ. ನೋಡಿ, ಇದನ್ನು ನಾನು ಈಗ ನನ್ನ ಮಗನಿಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಸರ್ವ್ ಮಾಡಿದ್ದೀನಿ. ನಾನು ಮತ್ತೊಂದು ರೆಸಿಪಿ ಟಾಟಾ.